ಜಗದೀಶ್, ನಾನು ದೇವಶೆಟ್ಟಿಹಳ್ಳಿಯಿಂದ ಮಾದಿಗ ಜನಾಂಗ ಸೇರಿರ್ತೀನಿ. ನಮ್ಮ ಪಕ್ಕದಲ್ಲಿ ಇರೋಕ್ಕಂಥ ಒಕ್ಕಲಿಗರ ರಾಮಲಿಂಗರಾಜು, ರಾಕೇಶು ಮತ್ತು ಮೋಹನ್ ಕುಮಾರ್, ಸಂತೋಷ್ ಎಂಬುವರು ಯಾವುದೇ ರೀತಿಯ ನಮಗೆ ನೋಟಿಸ್ ಕೊಡ್ದಿರ, ಮುನ್ಸೂಚನೆ ಕೊಡ್ದಿರ JCB ತಗೊಬಂದು ಕಾಂಪೌಂಡ್ ಹಾಕ್ಕೊಳೋದಕ್ಕೆ ಟ್ರೈ ಮಾಡಿದ್ರು. ನಾವು ಅದನ್ನು ಕೇಳೋಂತ ಹೋಗೋದಕ್ಕೆ ಅವಾಚ್ಯ ಶಬ್ದಗಳಂದರೆ ನೀನು ನಮ್ಮನ್ನೇಗೆ, ನೀನು ನಮ್ಮನ್ನ ಜಾತಿನೇಗೆ, ನೀನು ಎಂಟನೇಗೆ ಎಲ್ಲ ಅಂತ ಬೈಕೊಂಡು ನಮ್ಮನ್ನು ಅವ್ರ ಜಾಗದಲ್ಲಿ ನೀನು ನಮ್ಮನ್ನು ಕಮ್ಮಿ ಜಾತಿ ನಮ್ಮ ಜಾಗದಲ್ಲಿ ಕಾಲಿಡಬಾರ್ದು ನೀನು ಅಂತ ಹೇಳ್ಬಿಟ್ಟು ನನ್ನ ಒಳ್ಳೆ ಕೋಳಿ ಬಿಸಾಕ್ದಂಗೆ ಬಿಸಾಕ್ತಾಯಿದ್ದಾರೆ ಅವರು. ಹಂಗಾದರೆ ನಾವು ದಲಿತರಂದರೆ ಅಷ್ಟು ಹೀನಾಗಿ ನೋಡ್ತಾರೆ ನಮ್ಮ ಸಮಾಜದಲ್ಲಿ. ನಮಗೆ ನ್ಯಾಯ ಸಿಗಬೇಕು. ಇನ್ನೊಂದು ವಿಚಾರ ಏನಂದರೆ, ಇರೋದು ನಮ್ಮೂರಲ್ಲಿ ನಾವು ಮಾದಿಗರು ಎರಡೇ ಮನೆ ಇರೋದು, ನಾವು ಬೆಳೀಬಾರ್ದು ಅಂಥೇಳಿ ಸಿಕ್ಕಾಪಟ್ಟೆ ನಮಗೆ ಇವತ್ತಿಂದಲ್ಲ, ಇದು ಸುಮಾರು ಒಂದು 20-25 ವರ್ಷದಿಂದ ನಮ್ಮ ತಂದೆ ತಾತ ಕಾಲದಿಂದ ಇದೇ ಕೆಲಸ ಯಾವಾಗೂ ಸಣ್ಣ ಪುಟ್ಟ ಆಗ್ತಾನೆ ಇತ್ತು. ನಮ್ಮ ಸರ್ವೆ ನಂಬರ್ಗಳಿದ್ದಾವೆ, ಸರ್ವೆ ನಂಬರ್ ಜಮೀನು ಹತ್ರನೂ ಇದೇ ಥರ ಮಾಡ್ತಿದ್ದಾರೆ, ಮತ್ತು ಮನೆ ಹತ್ರನೂ ಇದೇ ಥರ ಸಮಸ್ಯೆಗಳು. ಈಗ ಏನಾಯಿತು? ಭಾನುವಾರ ಬೆಳಿಗ್ಗೆ ಯಾವ ಥರ ಹೋಗಿದ್ರು? ದಿನಾಂಕ 18/1/2026 ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆ ಸಮಯದಲ್ಲಿ ಅವ್ರು ಬಂದರು. ನಾನು ಹೋಗಿ ಕೇಳಿದೆ, ಯಾಕಣ್ಣ ನೀನು ಟ್ರಂಚ್ ಆಗಿದೆ ಅಂದರೆ, ನಾನು ಹಿಂಗೆ ಕಾಂಪೌಂಡ್ ಹಾಕ್ಕೊಂತ ಇದ್ದೀನಿ, ನೀನು ಯಾವನ ಕೇಳೋದಕ್ಕೆ, ನಿನ್ನ ಕೇಳಿ ಏನಾಗುತ್ತೆ ಅದು ಮಾಡ್ಕೊ ಹೋಗು ಅಂತೇಳಿ ನನ್ನ ಬೈತಾ ಇದ್ದಾರೆ. ಹೆಂಗಂದ್ರೆ ನೀನು ನಮ್ಮನೆಗೆ, ನಿನ್ನ ಜಾತಿನೇಕೆಯ, ನಮ್ಮ ಹೆಂಡ್ತಿನ, ನಮ್ಮ ಚಿಕ್ಕಮ್ಮವ್ರನ್ನೆಲ್ಲ ಎಲ್ಲ ಎಡ್ದು ಹೊಡೆದು ಎಲ್ಲ ನಮ್ಮ ನುಗ್ಲಾಡಿ ನಮಗೆಲ್ಲ ಕೈ ಕಾಲಿಗೆಲ್ಲ ಸಣ್ಣ ಪುಟ್ಟ ಸ್ವಲ್ಪ ಇದೆ, ಸಣ್ಣ ಪುಟ್ಟ ನೋವುಗಳೆಲ್ಲ ಇದ್ದಾವೆ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಅವರು ಕಮ್ಮಿ ಜಾತಿ ನನ್ನ ಮಗನ ನೀನು ನನ್ನ ಜಾಗದಲ್ಲಿ ಖಾಲಿ ಇಡಬಾರ್ದು ಅಂತಾರೆ ಅಂತ ಎತ್ತಿ ಬಿಸಾಕ್ತಾಯಿದ್ದಾರೆ. ಅವ್ರು ನಮ್ಮನ್ನು ಎತ್ತಿ ಬಿಸಾಕ್ತಾಯಿದ್ದಾರೆ. ಇದಕ್ಕೆ ಸೂಕ್ತ ಕಾನೂನು ಕ್ರಮ ತಗೊಬೇಕು ಸಮಾಜದಲ್ಲಾಗಲಿ, ಕೋರ್ಟಲ್ಲಾಗಲಿ. ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ? ಕಂಪ್ಲೇಂಟ್ ಕೊಟ್ಟಿದ್ವಿ ನಮ್ಮ ಚಿಕ್ಕಬಳ್ಳಾಪುರ ಸ್ಟೇಷನಲ್ಲಿ. ಸಾಹೇಬೆಲ್ಲ ಬಂದು ಎಲ್ಲ ತೊಗೊಂಡೋಗಿ ಮಾದರಿಯೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಈ ಜಾಗ ನಿಮ್ಗೆ ಸೇರುತ್ತೆ ಏನು? ಇದು ಸರ್ವೆ ಆಗ್ತೀರಾ? ಇಬ್ಬರಿಗೂ ಸೇರುತ್ತೆ ಇಲ್ಲ ಒಬ್ಬರು ಸೇರುತ್ತೆ ಆ ಜಾಗ ಎಲ್ಲ? ಅದು ಒಂದು ಕಡೆ ಉತ್ತರಕ್ಕೆ ಅವರಿದ್ದಾರೆ, ಉತ್ತರಕ್ಕೆ ರಾಮಲಿಂಗರಾಜು ಮತ್ತು ಅವ್ರ ತಮ್ಮಂದಿದ್ದಾರೆ. ದಕ್ಷಿಣಕ್ಕೆ ನಾವು ನರಸಿಂಹಯ್ಯ ಮತ್ತು ಅವರ ಮಕ್ಕಳು, ನಮ್ಮ ಮಕ್ಕಳೆಲ್ಲ ನಾವಿದ್ದೀವಿ. ಅದಕ್ಕೋಸ್ಕರ ಯಾವುದೇ ಸರ್ವೆ ಗಿರ್ವೆ ಏನು ಮಾಡಿಸ್ತೀರಾ, ಏನು ನೋಟಿಸ್ ಕೊಡಿದ್ರೆ ಹೆಂಗೆ, ಯಾವ ರೀತಿ ಇದನ್ನು ಅವ್ರು ಯಾವ ರೀತಿ ಮಾಡ್ತಾರೆ? ಅವರು ರಾಜಕೀಯದ ಬಲದಲ್ಲಾಗಿರ್ಬೋದು, ದುಡ್ಡು ಬಲದಲ್ಲಾಗಿರ್ಬೋದು ಚೆನ್ನಾಗಿ ಜೋರಾಗಿದ್ದಾರೆ ಅವರು. ನಾವು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ, ನಮ್ಮ ಜೀವನ ನಡೆಯಲ್ಲ, 2-3 ದಿನ ಜೀವನ ನಡೆಯಲ್ಲ. ದಿನ ಕೆಲ್ಸಕ್ಕೆ ಹೋದ್ರೆ ನಮ್ಮ ಜೀವನ ನಡೆಯೋದು. ಈಗ ಅವ್ರು ಟ್ರಂಚ್ ಆಗ್ತಿದ್ರಲ್ಲ, ಅವ್ರ ಜಾಗದಲ್ಲಿ ನಿಮ್ಮ ಜಾಗ ಏನಾದರೂ ಸೇರ್ಕೊಳ್ಳುತ್ತಾ ಏನು ಅಂತ? ಅದೇ ಅವರು ಸರ್ವೆ ಮಾಡ್ತಿದ್ರೆ ಅಂದರೆ ನಮ್ಮದು ಇದೆಯಾ ಅವ್ರದ್ದು ಏನು ಗೊತ್ತಾಗುತ್ತೆ. ಸರ್ವೆ ಮಾಡಿದ್ರೆ ಏಕೆ ಬಂದು ಮಾತಾಡಿದ್ದಾರೆ, ನಮ್ಮ ದೇಶದಿದೆ ಅವ್ರ ದೇಶ ಗೊತ್ತಾಗುತ್ತೆ. ಯಾವ ಥರ ಮಾಡೋದು? ನೀನು ನಮ್ಮನ್ನ ಜಾತಿನೇ ಕ್ಯಾಯ, ನೀನು ನಮ್ಮನ್ನು ಮಾದಿಗೆ ತುಲನೆ ಕ್ಯಾಯ ಅಂತ ಬೈತಾ ಇದ್ದಾರೆ ಸರ್. ಹೀನಾಯವಾಗಿ ಬೈತಾ ಇದ್ದಾರೆ. ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದರೆ, ನಮ್ಮ ತಂದೆಯವರು ಸಹ ನಾನು ಹುಟ್ಟಿದಾಗಿಂದ ನನಗೆ 34 ವರ್ಷ. ಈಗ ನಮ್ಮ ತಂದೆಯವರು ಸಹ ನನ್ನ ಮೇಲೆ ಒಂದು ಕೈ ಮಾಡಿಲ್ಲ ಇದುವರೆಗೂ. ನಮ್ಮ ತಂದೆಯವರು ಒಂದು ಕೈ ಮಾಡಿಲ್ಲ ಅಂತ ಅವ್ರ ಕೈಯಲ್ಲಿ ನಾನು ವಹಿಸ್ಕೊಬೇಕು, ಬಡಿಸ್ಕೊಬೇಕು. ನನ್ನನ್ನು ಹೊಡೆಯೋದಲ್ದಿರ ನಮ್ಮ ಹೆಂಡ್ತಿನ, ನಮ್ಮ ಚಿಕ್ಕಮ್ಮವ್ರನ್ನೆಲ್ಲ, ಹೆಂಗಸ್ರನ್ನೆಲ್ಲ ಹೆಣ್ಮಕ್ಳಪ್ಪ ಇವರು ಅಂತ ಹೇಳ್ಬಿಟ್ಟು ಅವ್ರಿಗೆ ಕರುಣೆ ದಯ ಇಲ್ದಿರ ಮಾಡ್ತಾಯಿದ್ದಾರೆ ಅವರು. ಈಗ ಸಪೋಸ್ ಸರ್ವೆ ಮಾಡಿ ಏನಾದರೂ ಹಾಕೊಂಡಿದ್ರೆ ಯಾವುದೇ ಸಮಸ್ಯೆಗಳು ಇರ್ತಿರಲಿಲ್ಲ. ಅವ್ರು ಸರ್ವೆ ಮಾಡಿಸಿ ನೋಟಿಸ್ ಕೊಟ್ಟು ಸರ್ವಿಸ್ ಮಾಡಿಸಿದ್ರೆ ನಾನು ಏನು ಮಾತಾಡ್ತಾ ಇಲ್ಲ. ಅದು ಅವರು ಸರ್ಕಾರ ಆಗಲಿ, ಕಾನೂನು ಆಗಲಿ ಯಾವ ರೀತಿ ಇದೆ ಆ ಥರ ಮಾಡಿದರೆ ನಾನು ಏನು ತೊಂದರೆ ಮಾಡ್ತಾ ಇರಲಿಲ್ಲ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್ ಅಂತ ಸರ್. ಏನಾದರೂ ನಿಮ್ಮ ಮೇಲೆ ಕೈ ಹೇಳಿ ಸರ್, ಇದು ಸರ್ವೆ ಮಾಡಿಸಿದ್ರೆ ಅವರು ನಿಮ್ಮ ಹೆಸರು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ. ಸುಧಾರಣೆ ಅಂದ್ಬಿಟ್ಟು 26 ವರ್ಷ. ಇದು ಅವರು ಸರ್ವೆ ಏನು ಮಾಡಿಸಿದಿರೋ ನಮ್ಮ ಜಾಗಕ್ಕೆ ಬಂದುಬಿಟ್ಟು ಅವರು ಇದು ಮಾಡ್ತಾಯಿದ್ರು. ಹೋಗಿ ಕೇಳಿದ್ದಕ್ಕೆ ನಮ್ಮ ಜಾಗ ಇದು, ನಮ್ಮದು ಇದು JCB ನಮ್ಮದು, ನಮ್ಮ ಇಷ್ಟ, ನೀನು ಯಾವನ ಕೇಳೋದಕ್ಕೆ ಅಂತ ಎತ್ತಿ ಬಿಸಾಕ್ತಾಯಿದ್ರು. ಹೋಗಿ ಕೇಳಿದ್ದಕ್ಕೆ ನಮ್ಮನ್ನು ಆ ಕಡೆ ಹೋಗೋಕ್ಕೆ ಬಿಡಿಲ್ಲ ನಮ್ಮನ್ನು. ಮತ್ತು ಅವರು ಇನ್ನೊಬ್ಬರು ರಜನಿ ಅಂದ್ಬಿಟ್ಟು ಅವ್ರು ಬಂದುಬಿಟ್ಟು, ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನೀನು ಯಾವಳೆ ಕೇಳೋದಕ್ಕೆ ನೀನು ಹೋಗಲೇ ಅವ್ರು ಮಾತಾಡ್ಕೊತಾರೆ ಅಂತ ಬಾಯಿಗೆ ಬಂದಂಗೆಲ್ಲ ಬೈತಾರೆ ಸರ್. ಅವರು ನಮ್ಮನ್ನು ಮಾತಾಡೋಕ್ಕೆ ಬಿಡ್ತಾಯಿಲ್ಲ. ಅವರು 3-4 ಜನ ಗಂಡು ಮಕ್ಕಳಿದ್ರು. ನಮ್ಮ ಮನೇಲಿ ಇಬ್ಬರೇ ಇದ್ದಿದ್ದು ಗಂಡು ಮಕ್ಕಳು, ಇನ್ನೆಲ್ಲ ಹೆಣ್ಮಕ್ಳೇ. ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅವರು? ಹಾಂ, ಸಿಕ್ಕಾಪಟ್ಟೆ ಸರ್. ಅವ್ರು ಕತ್ತಿಸ್ಕಿದ್ರು ಸರ್, ಕತ್ತಿಡ್ಕೊಂಬಂದ್ರು ಸರ್. ನಾವು ಹಿಂದೆ ಹೋಗಿದ್ದಕ್ಕೆ ನಮ್ಮನ್ನೆಲ್ಲ ನೂಕಿ ತಳ್ಳಿ ಹೆಂಗಂದ್ರೆ ಹಂಗೆ ಇದು ಮಾಡಿದ್ರು ಸರ್. ಮತ್ತೆ ಜಾತಿನಿಂದನೇ ಯಾವ ಥರ ಮಾಡ್ತಾರೆ? ಏನಾದರೂ ನಿಮ್ಮ ಜಾತಿ ಕಮ್ಮಿ? ಹಾಂ, ಹುಡುಗಿ ಅಂದ್ಲು ಸರ್, ರಜನಿ ಅಂದ್ಬಿಟ್ಟು, ನಿಮ್ಮ ಜಾತಿ ನೋಡ್ಕೊಳ್ರಿ ಫಸ್ಟು, ಹಂಗೆ ಹಿಂಗೆ ಹೆಂಗಂದ್ರೆ ಹಂಗೆ ಮಾತಾಡ್ತಾ ಇದ್ರು ಸರ್ ಅವರು. ಓಕೆ ಓಕೆ, ಮರ್ಯಾದೆ ಇಲ್ದಿರ ಮಾತಾಡ್ತಾರೆ ಸರ್. ಸರಿ, ಇಲ್ಲ ಅಂದಿದ್ರೆ ನಿಮ್ಮ ಹೆಸರು? ಸುಧಾರಣೆ. ಸಾಕು ಬಿಡಮ್ಮ, ನಾ ಏನು ಮಾಡ್ಬೋದು ಸರ್. ನಾನು 2 ಬಿಡ್ತೀನಿ ನಾನು